ಮನೇಲಿ ಮಾಡ್ತಾ ಇರೋರು ವಾರ್ಮಪ್ ಮಾಡ್ಕೊಳ್ಳಿ. ಸರಳ ವ್ಯಾಯಾಮ ಎಲ್ಲ ಮಾಡ್ಕೊಂಡಾದಮೇಲೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. 2, 4, 6 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಾದಮೇಲೆ ಕೆಲವು ಆಸನಗಳು ಡೈಲಿ ಯೋಗಾಗೆ. ಇವಾಗ ಪರಿಘಾಸನ ಮಾಡೋಣ. ಈಗ ಸ್ಥಿತಿಗೆ ಬನ್ನಿ. ಪರಿಘಾಸನ. ಫಸ್ಟ್ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಎಲ್ರಿಗೂ ಆಗುತ್ತಲ್ಲ ವಜ್ರಾಸನ? ಈಗ ನೀಲ್ ಡೌನ್, ಮಂಡಿ ಮೇಲೆ ನಿಂತ್ಕೊಳ್ಳಿ. ಈಗ ಬಲಪಾದ ಬಲಕ್ಕೆ ತಗೊಳ್ಳಿ. ಬಲಗಾಲನ್ನು ಚಾಚಿ ಎಡ ಮಂಡಿ ಬಲಪಾದ ಒಂದೇ ಲೈನಲ್ಲಿರಬೇಕು, ಅಂದರೆ ಬಲ ಹಿಮ್ಮಡಿ. ಕಾಲು ಸ್ಟ್ರೈಟ್ ಮಾಡಿ. ಈಗ ಮೊಣಕೈಗಳನ್ನು ಲಾಕ್ ಮಾಡಿ, ಎಲ್ಬೋಸ್ ಲಾಕ್ ಮಾಡಿ, ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಮಾಡುವಾಗ ಸ್ವಲ್ಪ ಎಡ ಮೊಣಕೈ ಹಿಂದಕ್ಕೆ ತಗೊಳ್ಳಿ. ಎಡ ಮೊಣಕೈ ಹಿಂದಕ್ಕೆ, ಎಡಗಡೆ ರಿಬ್ಸ್ ಹಿಂದಕ್ಕೆ ಟರ್ನ್ ಮಾಡಿ. ಸ್ಟ್ರೈಟ್ ಇರಬೇಕು ಕೈಗಳು, ಮೊಣಕೈಗಳು. ಎರಡೂ ಕಡೆ ರಿಬ್ಸ್ ಭಾಗ ಸ್ಟ್ರೆಚ್ ಆಗ್ತಾ ಇರಲಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಡೀಪ್ ಇನ್ಹಲೇಷನ್, ಎಕ್ಸಲೇಷನ್. ಈಗ ಹಾಗೇ ಸೈಡಿಗೆ ನಿಮ್ಮ ಬಲಕ್ಕೆ ಮೊಣಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಬನ್ನಿ. ಬಲಕ್ಕೆ ಹೋಗಬೇಕಾದ್ರೆ ಎಡ ಮೊಣಕೈನ ಹಿಂದಕ್ಕೆ ತೊಗೊಳ್ಳಿ, ತಲೆ ಹಿಂದಕ್ಕೆ. ಎರಡೂ ಭುಜಗಳ ಮಧ್ಯದಲ್ಲಿ ತಲೆ ಭಾಗ ಇರಲಿ, ತಲೆ ಮುಂದಕ್ಕೆ ಬರೋದು ಬೇಡ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪಾದದ ಬೆರಳು ನಿಮ್ಮ ಕಡೆಗೆ ತೊಗೊಳ್ಳಿ. ಬಲ ಪಾದದ ಬೆರಳು ನಿಮ್ಮ ಕಡೆಗೆ ತೊಗೊಂಡು ಹಿಮ್ಮಡಿ ಒತ್ತಿದಾಗ ಮಂಡಿ ಚೆನ್ನಾಗಿ ನೇರ ಆಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ. ಪಾದ ಸೇರಿಸಿ. ಈಗ ಚೇಂಜ್ ಮಾಡ್ಕೊಳ್ಳಿ. ಈಗ ಎಡಗಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಬಲ ಮಂಡಿ, ಎಡ ಹಿಮ್ಮಡಿ ಒಂದೇ ಲೈನಲ್ಲಿರಬೇಕು. ಮೊಣಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಮಾಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಮ್ಮ ಎಡಕ್ಕೆ, ಲೆಫ್ಟ್ ಸೈಡ್ಗೆ ಹೋಗಬೇಕಾದ್ರೆ ಬಲ ಮೊಣಕೈ ಹಿಂದಕ್ಕೆ ತೊಗೊಳ್ಳಿ. ಬಲ ಮೊಣಕೈ ಹಿಂದಕ್ಕೆ ತೊಗೊಳ್ತಾ ಬಲಗಡೆ ರಿಬ್ಸ್ ಹಿಂದಕ್ಕೆ ತೊಗೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಇನ್ನೂ ಸ್ವಲ್ಪ ಪಕ್ಕಕ್ಕೆ ಹೋಗಿ ಸ್ಟ್ರೆಚ್ ಆಗಲಿ ರಿಬ್ಸ್ ಭಾಗ. ಇದು ಮಾಡೋದ್ರಿಂದ ಕಾಲುಗಳಿಗೆ ಶಕ್ತಿ ಬರುತ್ತೆ ಮತ್ತು ಸೈಡಲ್ಲಿರೋ ಫ್ಯಾಟ್ ಕರಗಬೇಕು. ರಿಬ್ಸ್ ಭಾಗ ಚೆನ್ನಾಗಿ ಓಪನ್ ಆಗಿ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗಬೇಕು. ಉಸಿರಾಟದ ಕ್ರಿಯೆ ಚೆನ್ನಾಗಿ ನಡೀತಾ ಇರಬೇಕು. ನಿಧಾನ ವಾಪಸ್ ಬನ್ನಿ. ಮತ್ತೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನೇರ ಕೂತ್ಕೊಂಡು ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ ಒಂದು ಸಲ. ಈಗ ಮತ್ತೆ ಮಾಡಿ. ಮತ್ತು ಅದೇ ಥರ ಬಲ ಪಾದ ಬಲಕ್ಕೆ ತಗೊಳ್ಳಿ. ಮೊಣಕೈಗಳನ್ನು ಲಾಕ್ ಮಾಡಿ, ಸ್ಟ್ರೆಚ್ ಮಾಡಿ. ಇದರಲ್ಲಿ ವೇರಿಯೇಷನ್ಸ್ ಇದೆ. ಈಗ ಮೊಣಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ನಿಧಾನ ನಿಮ್ಮ ಬಲಕ್ಕೆ, ರೈಟ್ ಸೈಡ್ಗೆ. ಮೇಲಿನ ಮೊಣಕೈ ಹಿಂದಕ್ಕೆ, ತಲೆ ಹಿಂದಕ್ಕೆ, ಎಡಗಡೆ ರಿಬ್ಸ್ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ. ಮುಂದಕ್ಕೆ ಬಗ್ಗಬಾರ್ದು. ಲೆಫ್ಟ್ ಶೋಲ್ಡ್ರ್ ಹಿಂದಕ್ಕೆ ತಗೊಳ್ಳಿ. ಈಗ ಕೈಗಳನ್ನು ಸ್ಟ್ರೆಚ್ ಮಾಡಿ. ಈಗ ಬಲ ಮುಂಗೈ ಭಾಗವನ್ನು ಮಂಡಿಗೆ ಒತ್ತಿ ಒಳಗಡೆಯಿಂದ ತಗೊಳ್ಳಿ. ಒಳಗಡೆಯಿಂದ ಒತ್ತಿಬಿಟ್ಟು ಮೇಲಿನ ಕೈನ ಸೈಡಿಗೆ ಸ್ಟ್ರೆಚ್ ಮಾಡ್ತಾಯಿರಿ. ಕಿವಿಗೆ ತಾಕೋಷ್ಟು ಎಳ್ಕೊಳ್ಳಿ. ಉದ್ದ ಮಾಡಿ ಕೈಗಳನ್ನು. ಕೈನ ಕಿರುಬೆರಳು ನೆಲದ ಕಡೆಗಿರಲಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ಕೈ ಸ್ಟ್ರೆಚ್ ಮಾಡಬೇಕಾದ್ರೆ ಎಡಗಡೆ ರಿಬ್ಸಿನ ಸ್ವಲ್ಪ ಲೆಫ್ಟ್ ಸೈಡ್ ರಿಬ್ಸ್ ಲೆಫ್ಟಿಗೆ ಟರ್ನ್ ಮಾಡ್ತಾ ಮಾಡಿ. ಸ್ಲೋಲಿ ಕಮ್ ಬ್ಯಾಕ್. ಮಂಡಿ ಸೇರಿಸಿ ಮತ್ತೆ ಎಲ್ಬೋಸ್ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಮಾಡಿ. ಈಗ ಎಡಗಾಲನ ಎಡಕ್ಕೆ ತೊಗೊಳ್ಳಿ. ಮೊಣಕೈಗಳನ್ನು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಈಗ ಇನ್ಹೇಲ್ ಮಾಡಿ. ಎಕ್ಸೇಲ್. ಹಿಮ್ಮಡಿ ಒತ್ತಬೇಕು. ಪಾದದ ಬೆರಳು ನಿಮ್ಮ ಕಡೆಗೆ, ಎಡ ಪಾದದ ಬೆರಳು ನಿಮ್ಮ ಕಡೆಗೆ ತೊಗೊಂಡು ಕೈಗಳನ್ನು ಮೊಣಕೈಗಳನ್ನು ಸೈಡಿಗೆ ಸ್ಟ್ರೆಚ್ ಮಾಡಿ. ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಮುಂಗೈ ಭಾಗ ಒಳಗಡೆ ಮಂಡಿಗೆ ಒತ್ತಿಬಿಟ್ಟು ಮೇಲಿನ ಕೈನ ಸೈಡಿಗೆ ಸ್ಟ್ರೆಚ್ ಮಾಡ್ತಾಯಿರಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಮೇಲಿನ ಹಸ್ತ ನೆಲದ ಕಡೆಗಿರಬೇಕು. ಕೈನ ಕಿರುಬೆರಳು ನೆಲದ ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಆಗ ಸ್ಟ್ರೆಚಿಂಗ್ ಚೆನ್ನಾಗಿ ಸಿಗುತ್ತೆ. ನಿಧಾನ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ. ಎಲ್ಲರೂ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಉಷ್ಟ್ರಾಸನ ಮಾಡೋಣ. ನೀಲ್ ಡೌನ್. ಮಂಡಿಗಳು ಸ್ವಲ್ಪ ಅಗಲ ಇಟ್ಕೊಳ್ಳಿ. ನೀ ಫೀಟ್ ಅಪಾರ್ಟ್ ಇಟ್ಕೊಳ್ಳಿ. ಈಗ ಎಲ್ಬೋಸ್ ಲಾಕ್ ಮಾಡ್ಕೊಳ್ಳಿ. ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡಿ. ಕೈ ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ.
ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್, ಬೆಂಡ್ ಬ್ಯಾಕ್, ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ಮೊಣಕೈಗಳನ್ನು ಹಿಂದಕ್ಕೆ ಎಳ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಮನೇಲಿ ಮಾಡೋರಿಗೆ ಈಸಿ ಆಗಲಿ ಅಂತ ನಾವು ಪ್ರತಿಯೊಂದನ್ನು ಮಾಡಬೇಕಾದ್ರೆ ಮನೇಲಿ ಮಾಡೋರಿಗೆ ಈಸಿ ಆಗಲಿ ಅಂತಲೇ ತೋರಿಸ್ತಾ ಇರೋದು. ಯಾವ ರೀತಿ ಮಾಡಿದ್ರೆ ನೀವು ಆರಾಮಾಗಿ ಮಾಡ್ಕೋಬೋದು ಅಂತೇಳಿ. ಹಿಪ್ಸ್ ಭಾಗ ಇನ್ನು ಸ್ವಲ್ಪ ಮುಂದಕ್ಕೆ ನೂಕಿ ಒಂದೇ ಸಲ ಫೈನಲ್ ಸ್ಟೇಜ್ಗೆ ಹೋಗಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡೇ ಮಾಡಬೇಕು, ಈಸಿ ಆಗುತ್ತಾಗ. ಇನ್ನೂ ಸ್ವಲ್ಪ ಹಿಂದಕ್ಕೆ ಎಳ್ಕೊಳ್ಳಿ ಮೊಣಕೈಗಳನ್ನು. ಸ್ಟರ್ನಮ್ ಭಾಗ ಲಿಫ್ಟ್ ಮಾಡಿ, ಉಸಿರಾಟವನ್ನು ಗಮನಿಸ್ತಾ ಇರಿ. ಸ್ಲೋಲಿ ಕಮ್ ಬ್ಯಾಕ್, ಫಾರ್ವರ್ಡ್ ಬೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೆ ಮೇಲಕ್ಕೆ ಬನ್ನಿ, ನಿಧಾನ ಮೇಲಕ್ಕೆ ಬನ್ನಿ. ಈಗ ನೀಲ್ ಡೌನ್, ಮತ್ತೆ ಮಂಡಿ ಮೇಲೆ ನಿಂತ್ಕೊಳ್ಳಿ. ಎಷ್ಟು ಸಾಧ್ಯ ಅಷ್ಟು ಹಿಪ್ಸ್ ಭಾಗ ಮುಂದಕ್ಕೆ ನೂಕಬೇಕು. ಸ್ಟರ್ನಮ್ ಲಿಫ್ಟ್ ಮಾಡ್ತಾ ಹಿಂದಕ್ಕೆ ಹೋದರೆ ಈಸಿ ಆಗುತ್ತೆ ಮಾಡಬೇಕಾದ್ರೆ. ನಿಮಗೆ ಉಸಿರಾಟದ ಕ್ರಿಯೆ ಚೆನ್ನಾಗಿ ನಡೀತಾ ಇರೋದ್ರಿಂದ ಎಷ್ಟೊತ್ತು ಬೇಕಾದರೂ ಬ್ಯಾಕ್ ಬೆಂಡಿಂಗ್ನಲ್ಲಿ ಇರ್ಬೋದು. ಈಗ ಕೈಗಳನ್ನು ಹಿಪ್ಸ್ ಮೇಲೆ ಇಟ್ಕೊಳ್ಳಿ. ಕೈನ ಹೆಬ್ಬೆರಳಿಂದ ಬಟಕ್ಸನ್ನು ಮುಂದಕ್ಕೆ ನೂಗ್ತಾ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಹಿಂದಕ್ಕೆ ಹೋಗಿ. ಇನ್ಹೇಲ್ ಮಾಡಿ, ಎಕ್ಸೇಲ್, ಉಸಿರು ತೊಗೊಂಡು ಉಸಿರು ಬಿಡ್ತಾ ಹಿಂದಕ್ಕೆ ಹೋಗಿ. ಹಿಪ್ಸ್ ಭಾಗ ಮುಂದಕ್ಕೆ ತಳ್ಳಿ ಎಷ್ಟು ಸಾಧ್ಯ ಅಷ್ಟು. ಲಕ್ಷ್ಮಿ ಕಷ್ಟ ಆದರೆ ಸ್ವಲ್ಪನೇ ಬೆಂಡ್ ಮಾಡಿ, ಬೆನ್ನೋವು ಇರೋದ್ರಿಂದ ಹೇಳ್ತಾ ಇರೋದು. ಐಬಾಲ್ ಸ್ಟ್ರೈಟ್ ಇರಲಿ, ಉಸಿರಾಟವನ್ನು ಗಮನಿಸ್ತಾ ಇರಿ. ಐಬ್ರೋ ಸೆಂಟರ್ ರಿಲ್ಯಾಕ್ಸ್ ಆಗಿರಲಿ. ಈಗ ಆದರೆ ಹಿಮ್ಮಡಿ ಮೇಲೆ ಕೈ ಇಡೋಕ್ಕೆ ಟ್ರೈ ಮಾಡಿ. ಹಸ್ತಗಳನ್ನು ಹಿಮ್ಮಡಿ ಮೇಲೆ ತೊಗೊಂಡೋಗಿ. ಯಾರಿಗಾಗುತ್ತೋ ಅವ್ರು ಮಾಡಿ. ಆಗದೇ ಇರೋರು ಕೈಗಳನ್ನು ಬಟಕ್ಸ್ ಮೇಲೆ ಇಟ್ಕೊಂಡು, ಪೃಷ್ಠದ ಮೇಲೆ ಇಟ್ಕೊಂಡು ಮುಂದಕ್ಕೆ ನೂಕಿ. ಇನ್ನು ತೈ ಸ್ಟ್ರೆಚ್ ಆಗೋಷ್ಟು ಹಿಪ್ಸ್ ಭಾಗ ಮುಂದಕ್ಕೆ ತಳ್ತಾ ಬನ್ನಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪಾದದ ಬೆರಳು ಹಿಂದಕ್ಕೆ ಚಾಚಿರಬೇಕು. ನಿಧಾನ ಮೇಲಕ್ಕೆ ಬನ್ನಿ. ಬೆಂಡ್ ಫಾರ್ವರ್ಡ್, ರಿಲ್ಯಾಕ್ಸ್. ಬಟಕ್ಸ್ ಡ್ರಾಪ್ ಮಾಡ್ತಾ ಕೈಗಳನ್ನು ಸ್ಟ್ರೆಚ್ ಮಾಡಿ. ಮಂಡಿ ಸೇರಿಸಿ ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಿದಾಗ ಬೆನ್ನಿನ ಭಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಹಣೆ ಇಡಬೇಕು ಅಂತೇಳಿ ಹಿಪ್ಸ್ ಭಾಗ ಲಿಫ್ಟ್ ಮಾಡಬೇಡಿ. ಬಟಕ್ಸ್ ಡ್ರಾಪ್ ಮಾಡ್ತಾ ಕೈಗಳನ್ನು ಸ್ಟ್ರೆಚ್ ಮಾಡಿ ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನೇರ. ಈಗ ಟೈಗರ್ ಬ್ರೀದಿಂಗ್ ಮಾಡೋಣ. ಕೈಗಳನ್ನು ಮುಂದಕ್ಕೆ ತೊಗೊಳ್ಳಿ. ಮಂಡಿಯಿಂದ ಮೊಣಕೈಗಳನ್ನು ಅಳತೆ ತೊಗೊಳ್ಳಿ. ಮೊಣಕೈಗಳನ್ನು ಮಂಡಿ ಹತ್ತಿರ ಇಟ್ಟುಬಿಟ್ಟು ಹಸ್ತಗಳನ್ನು ಇಡಿ. ಕೈ ಬೆರಳು ಸ್ಪ್ರೆಡ್ ಮಾಡಿ. ಯಾವುದೇ ಆಸನ ಮಾಡಬೇಕಾದ್ರೂ ಹಸ್ತಗಳನ್ನು ನೆಲಕ್ಕಿಟ್ಟಾಗ ಕೈ ಬೆರಳು ಚೆನ್ನಾಗಿ ಓಪನ್ ಆಗಿರಬೇಕು. ಆಗ ನಿಮಗೆ ಮಾಡುವಾಗ ಈಸಿ ಆಗುತ್ತೆ, ಕೈಗಳು ನೇರಾಗುತ್ತೆ. ಬೆನ್ನಿನ ಭಾಗ ಉದ್ದ ಇರೋರು 1-2 ಇಂಚ್ ಬೇಕಾದ್ರೆ ಮುಂದಕ್ಕೆ ಇಟ್ಕೋಬೋದು ಹಸ್ತಗಳನ್ನು. ಈಗ ನಿಂತ್ಕೊಳ್ಳಿ, ನೀಲ್ ಡೌನ್, ಮಂಡಿ ಮೇಲೆ ನಿಂತ್ಕೊಳ್ಳಿ. ಈಗ ನಿಧಾನ ತಲೆ ಎತ್ತಿ ಇನ್ಹೇಲ್ ಮಾಡ್ತಾ ಬೆನ್ನನ್ನು ಹಳ್ಳ ಮಾಡಿ, ಎಕ್ಸೇಲ್ ಮಾಡ್ತಾ ತಲೆ ಒಳಗೆ ತೊಗೊಳ್ಳಿ. ಬೆನ್ನಿನ ಮಧ್ಯದ ಭಾಗ ಸೀಲಿಂಗ್ ಕಡೆಗೆ ಲಿಫ್ಟ್ ಮಾಡ್ಕೊಳ್ಳಿ. ಪೂರ್ತಿ ಲಿಫ್ಟ್ ಆಗಬೇಕು. ಹೊಟ್ಟೆ ಒಳಗೆ ತೊಗೊಂಡು ಲಿಫ್ಟ್ ಮಾಡಿ. ಬ್ರೀದ್ ಇನ್, ತಲೆ ಎತ್ತಿ. ಬ್ರೀದ್ ಔಟ್, ತಲೆ ಒಳಗೆ ತೊಗೊಳ್ಳಿ. ನಿಧಾನ ಮಾಡಿ. ಉಸಿರಾಟದ ಜೊತೆಗೇ ಮಾಡ್ತಾ ಇರಬೇಕು, ಹಿಂದೆ ಮುಂದೆ ಹೋಗಬಾರ್ದು ಶರೀರ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ತಲೆ ಎತ್ತಿದಾಗ ಬ್ರೀದ್ ಇನ್ ಮಾಡಬೇಕು. ತಲೆ ಒಳಗೆ ತೊಗೊಂಡಾಗ ಬ್ರೀದ್ ಔಟ್ ಮಾಡಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇದು ಮಾಡೋದ್ರಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಂಡು ಫಾರ್ವರ್ಡ್ ಬೆಂಡ್ ಮಾಡಿ. ಬಟಕ್ಸ್ ಡ್ರಾಪ್ ಮಾಡಿ. ಎಷ್ಟಾದಷ್ಟು ಮುಂದಕ್ಕೆ ಕೇಳ್ಕೊಳ್ಳಿ. ಹಣೆ ಇಡಬೇಕು ಅಂತೇಳಿ ಹಿಪ್ಸ್ ಭಾಗ ಲಿಫ್ಟ್ ಮಾಡಬೇಡಿ. ರಿಲ್ಯಾಕ್ಸ್ ಆಗಿರಿ. ಈಗ ಮಾಡಿದ್ದ ಆಸನದಿಂದ ನಿಮಗೆ ಬೆನ್ನು ಕಡಿಮೆ ಆಗುತ್ತೆ. ಮತ್ತು ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗೋದ್ರಿಂದ ಅಸ್ತಮಾ ಪ್ರಾಬ್ಲಮ್ ಇರೋರು, ಉಸಿರಾಟದ ಏನೇನೋ ಸಮಸ್ಯೆಗಳಿರುತ್ತಲ್ಲ ಅದರೆಲ್ಲ ಕಡಿಮೆ ಆಗುತ್ತೆ. ಇದು ಕರೆಕ್ಟಾಗಿ ಮಾಡಬೇಕು. ಬ್ರೀದಿಂಗ್ ಎಕ್ಸಸೈಸ್ ಇದು.
ನಾಡಿ ಶೋಧನೆ ಎಲ್ಲ ಹೇಗೆ ಮಾಡ್ತೀವಿ ನಿಧಾನಕ್ಕೆ ಉಸಿರು ತೊಗೊಂಡು ಅದೇ ಥರ ಮಾಡಬೇಕು. ಈಗ ಮಂಡೂಕಾಸನ ನೀಲ್ ಡೌನ್. ಈಗ ಕಾಫ್ ಮಸಲ್ಸ್ ಎಲ್ಲ ಹೊರಗೆ ರೋಲ್ ಮಾಡಿ ಮೀನಖಂಡದ ಭಾಗ ಹೊರಗೆ ತಳ್ಳಿಬಿಟ್ಟು ಕೂತ್ಕೊಳ್ಳಿ. ವೀರಾಸನದಲ್ಲಿ ಕೂತ್ಕೊಳ್ಳಿ. ಆಗ ಹೋಗೋಕ್ಕೆ ಈಸಿ ಆಗುತ್ತೆ ಮುಂದಕ್ಕೆ ಬೆಂಡ್ ಮಾಡುವಾಗ. ಈಗ ನಿಧಾನ ಮಂಡಿಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಮಂಡಿ ಸ್ಪ್ರೆಡ್ ಮಾಡಿಬಿಟ್ಟು ನಿಧಾನ ಮುಂದಕ್ಕೆ ಹೋಗಿ. ಇಲ್ಲೂ ಅಷ್ಟೇ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಹೋಗಿ. ಹಿಪ್ಸ್ ಭಾಗ ಲಿಫ್ಟ್ ಮಾಡಬಾರ್ದು. ಇದು ಮಾಡೋದ್ರಿಂದನೂ ಪೆಲ್ವಿಕ್ ಪಾಯಿಂಟ್ ಚೆನ್ನಾಗಿ ಓಪನ್ ಆಗುತ್ತೆ. ಲೇಡೀಸ್ ಪೀರಿಯಡ್ಸ್ ಪ್ರಾಬ್ಲಮ್ ಇರೋದೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಮತ್ತು ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಹಿಪ್ಸ್ ಭಾಗದಿಂದ ಎಳಿತಾ ಇರಬೇಕು ಕೈಗಳನ್ನು. ಆಗ ಅಲ್ಲಿರೋ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ. ಹಿಪ್ ಮಸಲ್ಸಲ್ಲಿರೋದು ಮತ್ತು ಸೈಡ್ ರಿಪ್ಸಲ್ಲಿರೋದು, ಥೈಸ್ ಕಾಫ್ ಮಸಲ್ಸ್ ಇರೋ ಎಕ್ಸ್ಟ್ರಾ ಫ್ಯಾಟ್ ಕರುತ್ತೆ ಮತ್ತು ಶಕ್ತಿ ಬರುತ್ತೆ ಕಾಲುಗಳಿಗೆಲ್ಲ. ನಿಧಾನ ಮೇಲಕ್ಕೆ ಬನ್ನಿ. ಕಾಲುಗಳು ಮುಂದಕ್ಕೆ ತಗೊಳ್ಳಿ. ನೇರ ಕೂತ್ಕೊಂಡು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಎರಡೂ ಕಡೆಗೆ ರೊಟೇಟ್ ಮಾಡ್ಕೊಳ್ಳಿ. ಕಾಲುಗಳು ರಿಲ್ಯಾಕ್ಸ್ ಆಗಲಿ. ಈಗ ರೈಟಿಗೆ ಟ್ವಿಸ್ಟ್ ಮಾಡಿ ಬಲಗೈಯನ್ನು ಎಡಮಂಡಿಗೆ ಒತ್ತಿ, ಎಡಗೈಯನ್ನು ಬಲಮಂಡಿಗೆ ಒತ್ತಿ ನಿಮ್ಮ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ನೇರ ಕೂತ್ಕೊಳ್ಳಿ. ಟೋಸ್ ನಿಮ್ಮ ಕಡೆಗಿರಲಿ. ಪಾದದ ಬೆರಳು ನಿಮ್ಮ ಕಡೆಗೆ. ಹಿಮ್ಮಡಿಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಕ್ಸೈಲ್ ಮಾಡ್ತಾ ಇನ್ನೂ ಟರ್ನ್ ಮಾಡಿ. ನಿಧಾನ ವಾಪಸ್ ಬನ್ನಿ. ಈಗ ಎಡಕ್ಕೆ ಬಲಗೈಯನ್ನು ಎಡಮಂಡಿಗೆ ಒತ್ತಿ. ಒತ್ತಿದಾಗ ಚೆನ್ನಾಗಿ ಬೆನ್ನಿನ ಭಾಗ ನೇರ ಮಾಡಿ ಟರ್ನ್ ಮಾಡ್ಕೋಬೇಕು. ಪಾದಗಳು ಹಿಂದೆ ಮುಂದೆ ಹೋಗಬಾರ್ದು. ಪಾದಗಳು ಒಂದೇ ಲೈನಲ್ಲಿರಲಿ. ಪಾದದ ಬೆರಳು ನಿಮ್ಮ ಕಡೆಗೆ. ಪಾದದ ಒಳಂಚನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಮತ್ತೊಮ್ಮೆ ಉಸಿರು ತೊಗೊಳ್ಳಿ. ಉಸಿರು ಬಿಡ್ತಾ ಇನ್ನೂ ಟರ್ನ್ ಮಾಡ್ಕೊಳ್ಳಿ. ನಿಧಾನ ವಾಪಸ್ ಬನ್ನಿ. ಈಗ ಎರಡೂ ಕೈಗಳನ್ನು ಹಾಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಮೇಲಕ್ಕೆ. ಕೈನ ಕಿರು ಬೆರಳನ್ನು ಒಳಗೆ ಟರ್ನ್ ಮಾಡಿಬಿಟ್ಟು ಸ್ಟ್ರೆಚ್ ಮಾಡಿ. ಈಗ ಇನ್ಹೇಲ್ ಮಾಡಿ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗಿಸ್ತಾ ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಪಶ್ಚಿಮ ಉತ್ಥಾನಾಸನ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪಾದದ ಹೊರಂಚನ್ನು ಹಿಡ್ಕೊಳ್ಳಿ. ಬೆರಳು ಹಿಡ್ಕೋಬೇಡಿ. ಪಾದದ ಹೊರಂಚನ್ನು ಹಿಡ್ಕೊಳ್ಳಿ. ಆಗದಿದ್ರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ. ಕಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳಿ. ಮಂಡಿಗಳು ನೇರ ಇರಲಿ. ನಿಮ್ಗೆ ಎಷ್ಟಾದಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಹೋಗಿ ಬೆನ್ನಿನ ಭಾಗ. ತಲೆ ಒಳಗೆ ತಗೊಳ್ಳಿ. ಬಲವಂತವಾಗಿ ಸ್ಟ್ರೆಚ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟಾದಷ್ಟು ಉಸಿರಾಟದ ಜೊತೆಗೇ ಸ್ಟ್ರೆಚ್ ಮಾಡ್ತಾ ಬನ್ನಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ರಿಲ್ಯಾಕ್ಸ್. ಸುಖಾಸನದಲ್ಲಿ ಕೂತ್ಕೊಳ್ಳಿ. ರೈಟಿಗೆ ಟ್ವಿಸ್ಟ್ ಮಾಡಿ. ಎಡಗೈಯಿಂದ ಬಲ ಮಂಡಿಯನ್ನು ಪ್ರೆಸ್ ಮಾಡ್ಕೊಳ್ಳಿ. ಕುತ್ತಿಗೆ ತಿರುಗಿಸ್ಕೊಳ್ಳಿ. ಬಲ ಭುಜ ಇಳಿಸಿ. ಚೇಂಜ್ ಮಾಡ್ಕೊಳ್ಳಿ. ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ. ಬಲ ಹಸ್ತದಿಂದ ಎಡ ಮಂಡಿಯನ್ನು ಒತ್ತಿ. ಇನ್ಹೇಲ್ ಎಕ್ಸೇಲ್ ಟರ್ನ್ ಮಾಡಿ. ಬೆನ್ನೇರ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಮಂಡಿ ಲಿಫ್ಟ್ ಮಾಡಬೇಡಿ. ಕೈಯಿಂದ ಒತ್ತಿ ನೆಲದ ಕಡೆಗೆ ಒತ್ತುತ್ತಾ ಟರ್ನ್ ಮಾಡಿ. ಚೆನ್ನಾಗಿ ತಿರುಗುತ್ತೆ ಸೊಂಟದ ಭಾಗ. ಕಮ್ ಬ್ಯಾಕ್. ಬೆಂಡ್ ಫಾರ್ವರ್ಡ್. ಯೋಗಾಸನ ಎಲ್ಲ ಮಾಡಾದ್ಮೇಲೆ ಇದನ್ನು ಮಾಡಿಕೊಂಡಾಗ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು ಆಸನಗಳು. ನಿಧಾನ ಮೇಲಕ್ಕೆ ಬನ್ನಿ. ರಿಲ್ಯಾಕ್ಸ್. ಈಗ ಕಪಾಲಭಾತಿ ಭಸ್ತ್ರಿಕಾ ಮಾಡಿಕೊಂಡು ನಂತರ ಶವಾಸನ ಮಾಡಬೇಕು. ಮನೇಲಿ ಮಾಡ್ತಿರೋರು ನಂತರ ಪ್ರಾಣಾಯಾಮ ಮಾಡ್ಕೊಳ್ಳಿ. ಬ್ಲ್ಯಾಂಕೆಟ್ ತೊಗೊಳ್ಳಿ. ಕಪಾಲಭಾತಿ ಬ್ಲ್ಯಾಂಕೆಟ್ ಇದೆಯಲ್ಲ, ವಜ್ರಾಸನ ಅಥವಾ ವೀರಾಸನ, ಸುಖಾಸನ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ. ಬ್ಲ್ಯಾಂಕೆಟ್ ಹಾಕ್ಕೊಂಡಿರೋ 4 ಫೋಲ್ಡ್ ಮಾಡಿ ಸುಖಾಸನದಲ್ಲಿ ಕೂತ್ಕೊಳ್ಳೋರು ಸ್ಲೋಪ್ ಇರೋದು ಮುಂದಕ್ಕೆ ಬರಲಿ. ಶುರು ಮಾಡಿ ಕಪಾಲಭಾತಿ, ನಂತರ ಭಸ್ತ್ರಿಕಾ. ಸಿಂಗಲ್ ನಾಸ್ಟಿಲ್ ಮಾಡ್ಕೊಳ್ಳಿ.